ಸ್ವಾಮಿ ವಿವೇಕಾನಂದರು ಒಂದು ಕ್ಲಾಸಲ್ಲಿ ಬಂದು ಕೂತ್ಕೋತಾರೆ. ಆಗ ಒಬ್ಬ ಲೆಕ್ಚರ್ ವಿವೇಕಾನಂದರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ 2 ಚೀಲ ಸಿಗುತ್ತೆ. ಆ 2 ಚೀಲದಲ್ಲಿ ಒಂದು ಚೀಲದಲ್ಲಿ ಒಂದು ಹಣ ಇರುತ್ತೆ, ಇನ್ನೊಂದು ಚೀಲದಲ್ಲಿ ಬುದ್ಧಿ ಇರುತ್ತೆ. ನೀನು ಏನನ್ನು ತಗೋತೀಯಾ ಅಂತ. ಆಗ ವಿವೇಕಾನಂದರು ಯೋಚನೆ ಮಾಡಿ ಹೇಳ್ತಾರೆ, ನಾನು ಹಣದ ಚೀಲವನ್ನು ತಗೋತೀನಿ ಅಂತ. ತತ್ಕ್ಷಣದಲ್ಲೇ ಆ ಲೆಕ್ಚರ್ ಹೇಳ್ತಾನೆ, ನೋಡಿ ಆ ಸ್ವಾಮೀಜಿ ಎಷ್ಟು ಕಪಟಿ ಅಂತ. ನಾನು ಹೇಳಿಲ್ವಾ ಮುಂಚೆನೇ ನಿಮಗೆ, ಆತನಿಗೆ ಹಣನೇ ಬೇಕು, ಆದ್ದರಿಂದ ಹಣ ತಗೋತಾ ಇದ್ದಾನೆ ಅಂತ. ಆಗ ಸ್ವಾಮಿ ವಿವೇಕಾನಂದರು ಆ ಲೆಕ್ಚರಿಗೆ ಮರು ಪ್ರಶ್ನೆ ಹಾಕ್ತಾರೆ, ಸ್ವಾಮಿ ನೀವೇನು ತಗೋತಿದ್ದೀರಿ ಅಂತ. ಅದಕ್ಕೆ ಆ ಲೆಕ್ಚರ್ ಹೇಳ್ತಾನೆ, ನಾನು ಬುದ್ಧಿಯ ಚೀಲವನ್ನು ತಗೋತಾ ಇದ್ದೆ ಅಂತ. ಅದಕ್ಕೆ ಸ್ವಾಮೀಜಿಯವರು ಉತ್ತರ ಕೊಡ್ತಾರೆ, ಹೌದು ಸ್ವಾಮಿ, ಯಾರ ಹತ್ರ ಏನು ಇರಲ್ಲ ಅಲ್ವಾ, ಅದನ್ನು ಮಾತ್ರ ತಗೋದಕ್ಕೆ ಸಾಧ್ಯ ಅಲ್ವಾ ಅಂತ.